ಇನ್ನು ಮಂಗಳೂರಿನಲ್ಲಿ ಬಾಂಗ್ಲಾ ಪ್ರಜೆ ಅಂತ ಭಾವಿಸಿ ಆರೋಪಿಸಿದಂತಹ ಹಲ್ಲೆ ವಿಚಾರ ಏನಿದೆ, ಈ ಹಲ್ಲೆ ನಡೆಸಿದ ಆರೋಪಿಗಳನ್ನು ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ಕಾವೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು. ದಿಲ್ಜಾನ್ ಅನ್ಸಾರಿ ಮೇಲೆ 4 ಯುವಕರಿಂದ ಬೇಕಾಬಿಟ್ಟಿ ಹಲ್ಲೆಯನ್ನು ನಡೆಸಲಾಗಿತ್ತು. ಬಾಂಗ್ಲಾದೇಶಿ ಪ್ರಜೆ ಅಂತ ಹೇಳಿ ಸಾಗರ್, ಧನುಷ್, ರತೇಶ್, ಮೋಹನ್ ಹಲ್ಲೆಯನ್ನು ನಡೆಸಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಬಾಂಗ್ಲಾ ಪ್ರಜೆ ಅಂತ ತಿಳ್ಕೊಂಡು ಆ ಒಂದು ಆರೋಪವನ್ನ ಮಾಡಿ ಮನಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ರು. ಹಲ್ಲೆ ನಡೆಸಿದಂತ ಆರೋಪಿಗಳು ಏನಿದ್ರು ಅವರನ್ನ ಸದ್ಯಕ್ಕೆ ಖಾಕಿ ಪಡೆ ಬಂಧಿಸಿದೆ. ಮಂಗಳೂರಿನ ಕಾವೂರಿನಲ್ಲಿ ಘಟನೆ ನಡೆದಿತ್ತು. ದಿಲ್ಜಾನ್ ಅನ್ಸಾರಿ ಮೇಲೆ 4 ಯುವಕರಿಂದ ಏಕಾಏಕಿ ಹಲ್ಲೆಯನ್ನ ಮಾಡಲಾಗಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 4 ಜನ ಆರೋಪಿಗಳೇನಿದ್ರು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಈ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಹುಡುಗ ಹೇಳ್ತಾ ಇದ್ದಾನೆ. ಜೈ ಶ್ರೀರಾಮ್ ಹೇಳುವಂತೆ ಹೇಳಿ ನನಗೆ ಹಿಗಾಮುಗ ಥಳಿಸಿದ್ರು. 3 ಬಾರಿ ಜೈ ಶ್ರೀರಾಮ್ ಹೇಳಿದ್ರು ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ. ಹಲ್ಲೆಗೊಳಗಾದಂತಹ ದಿಲ್ಜಾನ್ ಅನ್ಸಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ನನಗೆ ಯಾಕೆ ಆ ಥರ ಬೇಕಾಬಿಟ್ಟಿ ಹೊಡೆದ್ರು, ಯಾಕೆ ಥಳಿಸಿದ್ರು ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಜಾರ್ಖಂಡ್ನವನು ಅಂದ್ರೂ ಕೂಡ ಬಿಡದೆ ಹಲ್ಲೆಯನ್ನ ನಡೆಸಿದ್ದಾರೆ. ಆಧಾರ್ ಕಾರ್ಡ್ ತೋರಿಸುವಂತ ಒತ್ತಾಯ ಮಾಡಿದ್ರು, ಆದರೂ ಕೂಡ ಜೊತೆಗೆ ಜೈ ಶ್ರೀರಾಮ್ ಅಂತ ಹೇಳಿದ್ರು. ನಾನು ಕೂಡ ಅದಕ್ಕೆ ಜೈ ಶ್ರೀರಾಮ್ ಅಂತ ಹೇಳಿದೆ, ಅವ್ರನ್ನ ಬಿಟ್ಬಿಡ್ಲಿ ಅಂತ ಹೇಳಿ. ಆದರೂ ಕೂಡ ಅವ್ರು ಬಿಡದೆ ನನಗೆ ಬೇಕಾಬಿಟ್ಟಿ ಥಳಿಸಿದ್ದಾರೆ, ನನಗೆ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಈಗ ಹಲ್ಲೆಗೊಳಗಾದಂತಹ ದಿಲ್ಜಾನ್ ಅನ್ಸಾರಿ ಏನಿದ್ದಾನೆ ಆತ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. 4 ಸೇರಿ ಬಾಂಗ್ಲಾದೇಶದವನು ಅಂತ ಹೇಳಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ನಡೆಸ್ಬಿಟ್ರು. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು 3 ಬಾರಿ ಕೂಗ್ದೆ, ಆದರೂ ಕೂಡ ನನ್ನನ್ನು ಬಿಡದೆ ಹಲ್ಲೆಯನ್ನ ಮಾಡಿಬಿಟ್ರು ಅಂತ ಹೇಳಿ ಇದೀಗ ದಿಲ್ಜಾನ್ ಅನ್ಸಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. कल मैं काम करने के लिए गया था सीधा उधर। मैं 5 बजे छुट्टी किया और 6 बजे मैं कुल्लूर में उतरा। अब कुल्लूर में उतरने के बाद में हमारा आदमी कॉल किया, बोल जा तुम हमारा घर में थोड़ा रूम में थोड़ा अंदर है, बोले जा तुम उधर से आ रहा है तुम जाओ चिकन लेके आओ। तब चिकन लाने के लिए गया तो हमको मालूम नहीं था, 1-2 आदमी को धक्का मुक्का कर रहा था। तो बाद में मैं साइड से निकल रहा था, तो वो जल्दी से मैं साइड में जब निकल रहा था ये बोल रहा है ये बांग्लादेश का है, ये बांग्लादेश का है। मैं बोला वो इधर आओ भाई इधर आओ। वो बोला तुम्हारा गांव किधर है? तो बोला झारखंड है। वो बोला से झूठ मत बोलो, सच बोलो।